ನಮ್ಮ ನೀರಾವರಿ 5ನೇ ತಾರೀಕಿಂದ ಒಳ್ಳೆಯ ದಿವಸ ಇದೆ ಅಂತ ಪೂಜೆ ಮಾಡಿ ಎಲೆಕ್ಷನ್ ಮಾಡಲಿಕ್ಕೆ ನಿನ್ನೆ ಪ್ರಾರಂಭ ಮಾಡಿದ್ದಾರೆ. ಸೋಮವಾರದಿಂದ ಒಂದು ಹೆಚ್ಚಿನ ಲೇಬರ್ನ ಹಾಕಿ ಎಲೆಕ್ಷನ್ ಏನು ಡಿಸ್ಮೆಂಟ್ಲಿಂಗ್ ಮಾಡಕ್ಕ ಒಂದು 2 ಟೀಮ್ ಹಚ್ಚಿ ಡಿಸ್ಮೆಂಟ್ಲಿಂಗ್ ಮಾಡಂತ ಮಾಡ್ತಾ ಇದ್ದಾರೆ. ಒಟ್ಟು ಗೇಟು ಹೈಟು ಸೇಮ್ ಲೆಂತ್ ಸೇಮ್ ಹೈಟ್, ಅದು ಹಳೆ ಬ್ಯಾರೇಜ್. ಅದಕ್ಕೆ ಗೇಟ್ ಕುಂದಿರ್ತಾರೆ. ಅದಕ್ಕೆ ಗೇಟು 124 ಗೇಟ್ಗಳನ್ನು ಕುಂದಿಸಿದ್ದಾರೆ. ಹಿಂಗಾಗಿ ಅವ್ರ ಬಗ್ಗೆ ನಮಗೂ ಸ್ವಲ್ಪ ಈಗ ಅವ್ರ ಪೂರ್ಣ ಬಯೋಡೇಟಾ ನಾನು ತಗೊಂಡೆ. ಅದ್ರ ಜೊತೆಗೆ ಕಾವೇರಿ KRS ಗೇಟ್ ಕುಂದಿಸಿದ್ರು ಅವ್ರ. ಅದಾದ್ಮೇಲೆ ಮೊನ್ನೆ ನಮ್ಮ ನಾರಾಯಣಪುರ ಡ್ಯಾಮ್ನೊಳಗೆ 2 ಗೇಟ್ ಇದಾಗಿತ್ತು, ಕಟ್ಟಾಗಿತ್ತು. ಆ ಗೇಟು ಕುಂದಿಸಿದ್ರು ಇವರೇ. ಹಿಂಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಂಪ್ನಿ ಅಂತ ನನ್ನ ಅನಿಸಿಕೆ. ಅವರ ಬಯೋಡೇಟಾ ಕೇಳಿದ್ರೆ ಗುಡ್ ಅಂತ ನಮಗೂ ಅನಿಸ್ತಾ ಇದೆ. ಬಟ್ ಅವರು ನಮಗೊಂದು ಪ್ರಾಮಿಸ್ ಮಾಡಕತ್ತಾರೆ. ಡಿಸ್ಮೆಂಟ್ಲಿಂಗ್ ಸ್ಟಾರ್ಟ್ ಮಾಡಿ 33 ಗೇಟು 10 ಫೀಟ್ ಡಿಸ್ಮೆಂಟ್ಲಿಂಗ್ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ನಾವು ಡಿಸೆಂಬರ್ 20th ಅಂತ ಟೆಂಟೇಟಿವ್ಲಿ SAC ಮೀಟಿಂಗ್ ಒಳಗೆ ನಿರ್ಧಾರ ಮಾಡಿದ್ವಿ. ಡಿಸೆಂಬರ್ 2nd ವೀಕ್ನೊಳಗೆ ನಾವು ಪೂರ್ಣ ಪ್ರಮಾಣದ ಎಲೆಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ. ಒಂದು 4-5 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದರೆ ನಮ್ಮದು ಇನ್ನೂ 9 ಫೀಟು ನೀರು ಡೌನ್ ಆಗಬೇಕಾಗಿದೆ. 9 ಫೀಟ್ ನೀರು ಡೌನ್ ಆಗಬೇಕು ಅಂತಂದರೆ ನಮಗೆ ಈಗ ತೆಲಂಗಾಣ ಆಂಧ್ರದವರು KCಯಿಂದ ಕೆನಾಲ್ ಮುಖಾಂತರ ನೀರು ಒಯ್ತಾ ಇದ್ದಾರೆ. ಅವರು ಒಂದು 8 TMC ಅವ್ರು ಕೊಟ್ಟ ನೀರು